The tendency in a human being to continue an activity unless there is a strong force to change him, or the force could be to change the activity what he is doing, or it could be a guideline for him to shift from the wrong to right. It could be a prompt from right activity to go to wrong activity also. So that force has to be quite powerful. The force which actually balances all the harmonious living on this earth, the force which is the cause for all balanced living in this earth, respecting one another. ಈ ಭೂಮಂಡಲದಲ್ಲಿ ನಾವೆಲ್ಲರೂ ಸಂತೋಷವಾಗಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಶಕ್ತಿ ಇದೆ. ನಾವೆಲ್ಲ ಸಂತೋಷವಾಗಿ ಪ್ರೀತಿಯಿಂದ ಒಬ್ರಿಗೊಬ್ರು ಪ್ರೀತಿಯಿಂದ ಬಾಳಬೇಕು ಅಂತ ಹೇಳಿದ್ರೆ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ಧರ್ಮ. ದಟ್ ಶಕ್ತಿ ಇಸ್ ಕಾಲ್ಡ್ ಆಸ್ ಧರ್ಮ. ದಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ಧರ್ಮ. ಇಫ್ ದ ಧಾರ್ಮಿಕ್ ಫೋರ್ಸ್ ಇಸ್ ವೀಕ್, then there will be unnecessary strifes and quarrels. So you will find that Paramatma's pratigna in the Srimad Bhagavad Gita is yada yada hi dharmasya glanirбhavati bharata abhyutthanam adharmasya tadatmanam srijamyaham paritranaya sadhunam vinashaya cha dushkritam dharma sansthapanarthaya sambhavami yuge yuge. So the word dharma has been given so much importance by Paramatma. Dharma ಎಂಬ ಆ ಒಂದು ಶಕ್ತಿ ಎಷ್ಟು ಮಹತ್ವವನ್ನು ಪರಮಾತ್ಮ ಕೊಟ್ಟಿದ್ದಾರೆ ನೋಡಿ. ಭಗವದ್ಗೀತೆ ಏನು ಹೇಳ್ತಾರೆ, ಯಾವಾಗ ಧರ್ಮ ಕಡಿಮೆ ಆಗುತ್ತೋ ಅಧರ್ಮ ಜಾಸ್ತಿ ಆಗುತ್ತೋ ಆಗ ನಾನು ಬಂದು ಧರ್ಮದ ಸ್ಥಾಪನೆಗೋಸ್ಕರ ಬಂದು ಅಧರ್ಮದ ನಿವಾರಣೆಗೋಸ್ಕರ ಬಂದು ಒಳ್ಳೆಯವರನ್ನು ರಕ್ಷಣೆ ಮಾಡಿ ದುಷ್ಟರನ್ನು ಸಂಹಾರ ಮಾಡ್ತೀನಿ ಅಂತ ಪರಮಾತ್ಮನ ಪ್ರತಿಜ್ಞೆ. ಅದೇ ಇದಕ್ಕೆ ಅರ್ಥ, ಶ್ಲೋಕಕ್ಕೆ ಅರ್ಥ. ಎಲ್ಲರೂ ಶ್ಲೋಕ ಹೇಳ್ತಾರೆ, ಅದರ ಅರ್ಥ ತಿಳ್ಕೊಳ್ಳೋದು. ಏನಿದು ಧರ್ಮ ಅಂದರೆ ಏನು ಅಂದ್ಕೊಂಡು, ಧರ್ಮ ಅಂದರೆ ದಾನ ಅಂದ್ಕೊಡ್ತಾರೆ. ತುಂಬ ಧರ್ಮ ಮಾಡ್ತಾನಪ್ಪ ಇವನು ಅಂದರೆ ದಾನ ಮಾಡ್ತಾನೆ. पीपल थिंक धर्म मीन्स ओनली दान. ये तो बहुत धार्मिक है, दान करता है, मंदिर में जाता है. That is just not only that, not only going to temples, not only doing charitable activities, not only having the external signs of whatever different sampradaya I have got, applying vibhuti or applying, all these things are all aupacharika. They are on the external, but the internal ಇವೆಲ್ಲವೂ ಕೂಡ ವಿಭೂತಿಯನ್ನು ಹಚ್ಚೋದಾಗಲಿ ಅಥವಾ ನಾಮವನ್ನು ಹಚ್ಕೊಳ್ಳೋದಾಗಲಿ ಅಥವಾ ಬೇರೆಲ್ಲ ಇದೆಯಲ್ಲ, ಇವೆಲ್ಲವೂ ಬಂದ್ಬಿಟ್ಟು ಔಪಚಾರಿಕ, ಹೊರಗಡೆ ಪರಸ್ಪರನ್ನು. ಅಂದರೆ ಧರ್ಮ ಅನ್ನೋದು ಎಲ್ಲಿ ಬಾಳೋದು? ಹೃದಯದಲ್ಲಿ ಬಾಳೋದೇ ಧರ್ಮ. ಒಬ್ಬ ಮನುಷ್ಯನಪ್ಪ ದೇವಸ್ಥಾನಕ್ಕೆ ಹೋಗಲ್ಲ, ದಾನನೇ ಮಾಡಲ್ಲ. ದೇರ್ ಇಸ್ ಅ ಪರ್ಸನ್ ಹೂ ಡಸ್ ನಾಟ್ ಗೋ ಟು ದ ಟೆಂಪಲ್ ಎಟ್ ಆಲ್ ಆ್ಯಂಡ್ ಹಿ ಡಸಂಟ್ ಡೂ ಎನಿ ಚಾರಿಟಿ ಆಲ್ಸೋ, ಬಟ್ ಹಿ ಈಸ್ ಗುಡ್. ಆದರೆ ಅವನು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾನೆ. ಅವನು ದೇವಸ್ಥಾನಕ್ಕೆ ಹೋಗಲ್ಲ, ದಾನ ಧರ್ಮಗಳನ್ನು ಮಾಡಲ್ಲ, ಆದರೆ ಹೃದಯದಲ್ಲಿ ಎಲ್ಲರ ಜೊತೆನೂ ಪ್ರೀತಿ ಇಟ್ಕೊಳ್ತಾನಪ್ಪ. ಯಾರು ನೋಯಿಸಲ್ಲ, ಸುಳ್ಳು ಹೇಳಲ್ಲ. ಅವನು ಧಾರ್ಮಿಕನ ಇಲ್ವಾ ಅಂತ ಮನುಷ್ಯ ನಾವು ಧಾರ್ಮಿಕ ಅಂತ ಹೇಳಬೇಕು ಬೇಡಪ್ಪ. ಹೃದಯದಲ್ಲಿ ಅವನ ಹೃದಯದಲ್ಲಿ ಧರ್ಮ ಇದೆ. ಧರ್ಮ ಇಲ್ಲದಿದ್ರೆ ಪ್ರೀತಿ ಬರಲ್ಲ. ಇಫ್ ಯು ಆರ್ ನಾಟ್ ಧಾರ್ಮಿಕ್, ಯು ಕೆನಾಟ್ ಲವ್ ಅನದರ್ ಪರ್ಸನ್. ಐ ಆಮ್ ಟೆಲ್ಲಿಂಗ್ ಯು ಕೆನಾಟ್, ಐ ಆಮ್ ಟಾಕಿಂಗ್ ಅಬೌಟ್ ಅ ಜನರಲ್ ಕಾಸ್ಮಿಕ್ ಲವ್. ನಿಮ್ಮ ಹೃದಯದಲ್ಲಿ ಧರ್ಮವಿಲ್ಲದೆ ಹೋದರೆ ಒಬ್ಬ ಮನುಷ್ಯನ ನೀವು ಪ್ರೀತಿಯಿಂದ ನೋಡೋಕ್ಕಾಗಲ್ಲ, ಗೊತ್ತಾ? ಯಾವಾಗಲೂ ಜಗಳದಲ್ಲೇ ನೋಡ್ತೀವಿ, ತಡ್ಕೊಳಕ್ಕಾಗಲ್ಲ, ಸಹಿಸ್ಕೊಳಕ್ಕಾಗಲ್ಲ, ಕೋಪ ಜಾಸ್ತಿ ಬರುತ್ತೆ. ಅಲ್ಲಿ ನಮ್ಮ ಕಮ್ಯುನಿಟಿ ಹಾಲಲ್ಲಿ ಹಾಕಿದ್ದೀವಲ್ಲ, 10 ಹೆಸರುಗಳಾಗಿದ್ದೀವಿ ನೋಡಿ. ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಹ್ರೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ. ಧೃತಿ means the ability to bear pain when it comes automatically. The ability to bear pain. If it comes, it can come any manner. Pain can come anywhere because of the body's nature. Can come ಯಾವುದೇ ಕಾರಣದಿಂದ ನೋವು ಬರ್ಬೋದಲ್ಪ ಶರೀರಕ್ಕೆ. ವಾಯುವಿಂದ ಬರ್ಬೋದು ಅಥವಾ ಬಿದ್ದು ಬರ್ಬೋದು. ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಬೇಕಾ ಬೇಡ? ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಇದೆ, ಅದಕ್ಕೆ ಧರ್ಮ ಅಂತ ಹೆಸರು. ಕ್ಷಮ ಅಂದರೆ ಒಬ್ಬ ಯಾರಾದರೂ ಏನೋ ತಪ್ಪು ಮಾಡಿಬಿಟ್ಟು, ಯಾರೋ ಒಬ್ಬರು ಇನ್ನೊಬ್ರು ಹೊಡೆದು ಬಿಟ್ರಪ್ಪ, ಅವನು ಹೊಡೆದಾನೆ, ನಾನು ಬಿಡಲ್ಲ. ಅವನನ್ನು ಹೊಡೆದ್ಬಿಟ್ಟ ಗೊತ್ತಾ, ನಾನು ಬಿಡಲ್ಲ, ಖಂಡಿತವಾಗಿ ಸೇಡು ತೀರಿಸ್ಕೊಡ್ತೀನಿ ಅಂತ. ಅದು ಧರ್ಮ ಅಲ್ಲ. ಒಬ್ಬ ಮನುಷ್ಯ ನಮ್ಮನ್ನು ಹೊಡೆದ್ರೆ ಅಕಸ್ಮಾತ್ ಹೊಡೆದ್ಬಿಟ್ಟ ಅಂತ ಅದನ್ನು ಯಾವುದು ಮನಸ್ಸಲ್ಲಿ ಇಟ್ಕೋಬಾರ್ದು, ಕ್ಷಮಿಸ್ಬೇಕು. ಕ್ಷಮಿಸೋದ್ರೆ ಗೊತ್ತಾ,
ಕ್ಷಮಿಸಬೇಕು. ವಿ ಶುಡ್ ಫರ್ಗೆಟ್, ಫರ್ಗಿವ್. ವಿ ಶುಡ್ ಲರ್ನ್ ಟು ಫರ್ಗಿವ್ ಆಲ್ಸೋ. ಧೃತಿ, ಕ್ಷಮ, ದಮಃ ಇಸ್ ಕಂಟ್ರೋಲ್ ಆಫ್ ದ ಮೈಂಡ್. ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಕೋಬೇಕು, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಮನಸ್ಸು ಏನೇನು ಹೇಳ್ತದೆ ಅದೆಲ್ಲ ಮಾಡಬಾರ್ದು. ಮನಸ್ಸಿಗೆ ಬಂದಂತೆ ನಡೆಯದಿರು. ದಮ. ಧೃತಿ, ಕ್ಷಮ, ದಮೋ ಅಸ್ತೇಯಂ. ಅಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರುವುದು. ಇನ್ನೊಬ್ಬರ ಪದಾರ್ಥನ ತಗೊಳ್ಳೇಬಾರ್ದು, ಯಾವುದೇ ಕಾರಣಕ್ಕೆ ತಗೊಳ್ಬಾರ್ದು, ಪಾಪ ಬರುತ್ತೆ. ಯಾರು ಕಳ್ಳತನ ಮಾಡ್ತಾನೋ ಅವನು ಅಧಾರ್ಮಿಕ ಮನುಷ್ಯ, ಧಾರ್ಮಿಕ ಅಲ್ಲ ಅವನು. ಇಫ್ ಯು ಸ್ಟೀಲ್ ಈವನ್ ದ ಸ್ಮಾಲೆಸ್ಟ್ ಥಿಂಗ್ ಫ್ರಮ್ ಎನಿಬಡಿ, ಇಫ್ ಯು ಸ್ಟೀಲ್ ಯು ಆರ್ ಅಧಾರ್ಮಿಕ್. ಅಸ್ತೇಯಂ. ಶೌಚಂ ಅಂತ ಹೇಳಿದ್ರೆ ಶುದ್ಧವಾಗಿರೋದು. ಒಂದು ಪದಾರ್ಥವನ್ನು ಶುದ್ಧವಾಗಿ ಇಟ್ಕೊಳ್ಳದೆ ನಾವು ಧಾರ್ಮಿಕರಲ್ಲ. 10 ದಿವಸ ಬಟ್ಟೆ ಒಗೆಯೋದ್ರೆ ಅದು ಧರ್ಮ ಅಲ್ಲ. ಅದು ಆವತ್ತಿನ ದಿವಸ ಬಟ್ಟೆ ಆವತ್ತೇ ಒಗಿಬೇಕು. ಎಷ್ಟು ವಯಸ್ಸಾದರೂ ಇದ್ರು ಗೊತ್ತಾ? ದೇರ್ ವಾಸ್ ಒನ್ ವೆರಿ ಎಲ್ಡರ್ಲಿ ಜೆಂಟಲ್ಮನ್ ಹಿಯರ್, ಪ್ರೀಸ್ಟ್. ಕಂದಸ್ವಾಮಿ ತಾತ. ಇನ್ ಅವರ್ ಆಶ್ರಮ್ ಕಂದಸ್ವಾಮಿ ತಾತ ಅಂತ ಒಬ್ಬರಿದ್ದರು, ಕಂದಸ್ವಾಮಿ ಗುರುಗಳು. ಅವರು ಶಿವಾಚಾರ್ಯ, ಇವರು ಶಿವಾಚಾರ್ಯ. ಕಂದಸ್ವಾಮಿ ತಾತ ವಾಸ್ ಶಿವಾಚಾರ್ಯ. He has lived in this ashram up to the age of 85 years. Up to the age of 85. Never will he take help from anybody for any work. At the age of 80, he will never take help from anybody. ಯಾರ ಹತ್ರ ಸಹಾಯ ತಗೊಳ್ಳಲ್ಲ ಅವ್ರು. ಕಂದಸ್ವಾಮಿ ತಾತ ಶರೀರ ಹೆಂಗಿತ್ತು ಗೊತ್ತಾ? ಹಿಂಗೆ ಬಂದ್ಬಿಟ್ಟು ಪೂರ್ತಿ ಬಗ್ಬಿಟ್ಟಿದ್ದು ಶರೀರ. ಆದರೂ ಕೂಡ ಯಾರಾದ್ರೂ ಸಹಾಯ ತಗೊಳ್ಳಲ್ಲ. ಇಲ್ಲಿ ಬಂದು ಮಲಗ್ತಾ ಇದ್ರು ಸಿದ್ಧಾರೂಢ ಹಾಲ್ ಮಲಗೋರು. ಹೊರಗಡೆ ಹೋಗಿ ರಾತ್ರಿ ಮಲಗೋಕ್ಕೆ ಮುಂಚೆ 9:30 ಬಂದ್ಬಿಟ್ಟು ಪರಕೆ ತಗೊಂಬರೋರು. ಯು ಬ್ರಿಂಗ್ ದ ಬ್ರೂಮ್ 9:30 in the night before going to bed. After Swami has gone up, he will bring the broom, sweep this place. Then he will take his, he requires only one small mat. He will take the mat outside, dust it, come and put the mat, and he will use his upper garment as his pillow. 85 ವಯಸ್ಸು ತಾತ. ದೊಡ್ಡವರು, ಅವರು ತುಂಬ ಚೆನ್ನಾಗಿ ಜ್ಯೋತಿಷಿ ಎಲ್ಲ ಹೇಳೋರು. ಅವರೇ ನಮ್ಗೆ ಮೊದಲೆಲ್ಲ ತಾರೀಖು ಇಡ್ತಾ ಇದ್ರು. ನಮ್ಮ ಆಶ್ರಮಕ್ಕೆ ಫಂಕ್ಷನ್ ಇವೆಲ್ಲ ಅವರೇ ತಾರೀಖು ಕೊಡ್ತಾಯಿದ್ರು. ಅಪ್ಪ ಕಂದಸ್ವಾಮಿ ಗುರುಗಳು ಅವರೇ ಬಂದು ಪರಕೆ ತೊಗೊಂಬಂದು ಗುಡಿಸ್ಬಿಟ್ಟು ಜಾಗನ, ಆಮೇಲೆ ಒಂದು ಚಾಪೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಈ ಬಟ್ಟೆ ಇದೆ, ಮೇಲಿರೋ ಬಟ್ಟೆ ಇದೆ, ಅದನ್ನೇ ಇಟ್ಕೊಂಡ್ಬಿಟ್ಟು ಕೈ ಇಟ್ಕೊಂಡ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡೋದು. ಸ್ನಾನ ಮಾಡಿಬಿಟ್ಟು ಸಂಧ್ಯಾವಂದನೆ ಮಾಡಿ ಅವ್ರ ಬಟ್ಟೆನ ಅವರೇ ಒಕ್ಕೊಳ್ದು. ಹಿ ಯೂಸ್ ಟು ವಾಶ್ ಹಿಸ್ ಓನ್ ಕ್ಲೋತ್ಸ್ and hang them on the line for drying them. It will take about 1 hour, 2 hours for him to do it, but he will do it. 1 ಗಂಟೆ ಆಗೋದು ಅವರಿಗೆ ಬಟ್ಟೆ ಓದ್ಬಿಟ್ಟು ಹಾರ ಹಾಕೋಕ್ಕೆ. ಸುಂದರ ಹಾರ ಹಾಕಿ, ಯು ನೋ ಹೌ ವಿಲ್ ಜಾಯಿನ್ ದ ಕ್ಲೋತ್ಸ್, ಎಡ್ಜ್ ಟು ಎಡ್ಜ್ ಯು ವಿಲ್ ಜಾಯಿನ್ ದ ಕ್ಲೋತ್ಸ್. ಸೊ ಬ್ಯೂಟಿಫುಲ್. ಅಂಡ್ ದೆನ್ ವಿಲ್ ಕಮ್ ಅಂಡ್ ಜಪ. ಧರ್ಮ, ಅದಕ್ಕೆ ಹೆಸರೇನು? ಧರ್ಮ. ಶುದ್ಧ. ಧೃತಿ, ಕ್ಷಮ, ದಮೋ ಅಸ್ತೇಯಂ. ಶೌಚಂ. ಶೌಚಂ ಅಂದರೆ ಅದು ಧರ್ಮ. ಶುದ್ಧವಾಗಿರಬೇಕು, ಅಶುದ್ಧವಾಗಿರಬಾರ್ದು. ಅಶುದ್ಧವಾಗಿದ್ದರೆ ಅಧಾರ್ಮಿಕರು ನಾವು. ಶುದ್ಧ. ಶೌಚಂ. ಧೃತಿ, ಕ್ಷಮ, ದಮೋಸ್ತೇಯಂ. ಶೌಚಂ. ಇಂದ್ರಿಯ ನಿಗ್ರಹ. ಇಂದ್ರಿಯ ಅಂತ ಹೇಳಿದ್ರೆ ನಮ್ಮ 5 ಇಂದ್ರಿಯಗಳಿದೆ. ಕಣ್ಣು ಒಂದು ಇಂದ್ರಿಯ, ಕಿವಿ ಒಂದು ಇಂದ್ರಿಯ, ಇವೆಲ್ಲ ನಮ್ಮ ಕಂಟ್ರೋಲ್ ಇಟ್ಕೊಳ್ಬೇಕು. 10 ಇಂದ್ರಿಯಗಳಿವೆ, ಅದೆಲ್ಲವೂ ನಮ್ಮ ಕಂಟ್ರೋಲ್ ಇರಬೇಕು. ಅದು ಏನು ಆಸೆ ಪಟ್ಟಿದ್ದೆಲ್ಲ ಕೊಡಬಾರದು. ಕಣ್ಣು ನೋಡ್ತೀವಿ, ಯಾವುದೊಂದು ಚೆನ್ನಾಗಿದೆ ಆಸೆ ಪಡ್ತೀವಿ, ಕೊಡಬಾರ್ದು. ಕಿವಿ ಚೆನ್ನಾಗಿದೆ ಅಂತ ಮತ್ತೆ ಅದನ್ನು ಆಸೆ ಪಡೋದು. ಒಂದು ತುಂಬ ಯಾವ ಒಳ್ಳೆ ವಾಸನೆ ಬಂದ್ಬಿಡ್ತು ಅದನ್ನು ಆಸೆ ಪಡೋದು. ಇಂದ್ರಿಯಗಳು ಹೇಳ್ತಾನೆ ಇರುತ್ತೆ. ಆಲ್ ದಿ ಇಂದ್ರಿಯಾಸ್ ವಿಲ್ ಟೆಲ್ ಯು ಕಂಟಿನ್ಯೂಸ್. ಸೆನ್ಸಸ್ ವಿಲ್ ಕೀಪ್ ಆನ್ ಟೆಲ್ಲಿಂಗ್ ಯು ದಟ್ ಇಸ್ ನೈಸ್, ದಿಸ್ ಇಸ್ ನೈಸ್, ದಿಸ್ ಇಸ್ ನೈಸ್, ದಿಸ್ ಇಸ್ ನೈಸ್. ಡೋಂಟ್ ಗೋ ಬಿಹೈಂಡ್ ಆಲ್ ದ ನೈಸಸ್. Control of the senses. Don't allow them to go only. ಧೃತಿ, ಕ್ಷಮ, ದಮೋಸ್ತೇಯಂ. ಶೌಚಂ. ಇಂದ್ರಿಯ ನಿಗ್ರಹ. ಹ್ರೀ ಅಂತ ಹೇಳಿದ್ರೆ ಹ್ರೀಮ್ ಅಲ್ಲ, ಹ್ರೀ ಅಂತ ಹೇಳಿದ್ರೆ ಇದು ಏನು? ನಾಚಿಕೆ. ಹ್ರೀ ಅಂದರೆ ನಾಚಿಕೆ. ಡು ದಿ ಆನಿಮಲ್ಸ್ ಹ್ಯಾವ್ ಶೇಮ್? ಪ್ರಾಣಿಗಳಿಗೆ ನಾಚಿಕೆ ಇದೆಯಾ? ಮನುಷ್ಯನಿಗೆ ಮಾತ್ರ ತಾನೇ ನಾಚಿಕೆ ಇರೋದು. ನಾಚಿಕೆ ಇರೋದು ಮನುಷ್ಯನ ಮಾತ್ರ. ನಾಚಿಕೊಳ್ಳೋದು ಯಾವುದು? ತಪ್ಪು ಮಾಡೋದಕ್ಕೆ ನಾಚಿಕೋಬೇಕು. ತಪ್ಪು ಮಾಡೋದಕ್ಕೆ ನಾಚಿಕೋಬೇಕು. ಯು ಫೀಲ್ ಶೇಮ್ಡ್ ವೆನ್ ಯು ಡೂ ಸಮಥಿಂಗ್ ರಾಂಗ್. ತಪ್ಪು ಮಾಡಿದಾಗ ಮನಸ್ಸು ತಪ್ಪು ಮಾಡಿಬಿಟ್ಟಿಲ್ಲ, ಬೇಜಾರಾಗಲಿಲ್ಲ ಅಂದರೆ ನಮಗೂ ಪ್ರಾಣಿಗೆ ಏನು ವ್ಯತ್ಯಾಸ? ಪ್ರಾಣಿಗಳಿಗೆ ನಾಚಿಕೆ ಇಲ್ಲ.
ಧೃತಿಕ್ಷಮಾದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಹ್ರೀರ್ ವಿದ್ಯಾ. ಎಲ್ಲರೂ ಓದು, ಆಲ್ವೇಸ್ ಯು ಶುಡ್ ಸ್ಟಡಿ. ಓದ್ತಾನೇ ಇರಬೇಕು, ನಿಲ್ಲಿಸಬಾರ್ದು. ಆಲ್ವೇಸ್ ಸ್ಟಡಿ, ಯಾವಾಗಲೂ ಓದ್ತಾ ಇರಬೇಕು. ವಿದ್ಯಾ ಸತ್ಯಂ, ಸತ್ಯವನ್ನೇ ಹೇಳಬೇಕು, ಸುಳ್ಳು ಹೇಳಬಾರ್ದು. ಅಕಸ್ಮಾತ್ ಸುಮ್ಮನೆ ಇದ್ರೆ ಪರವಾಗಿಲ್ಲ, ಇಫ್ ಯು ಕೀಪ್ ಕ್ವೈಟ್ ಡಸಂಟ್ ಮ್ಯಾಟರ್, ಮೌನವಾಗಿದ್ದರೆ ಪರವಾಗಿಲ್ಲ, ಸುಳ್ಳು ಹೇಳಬಾರ್ದು. ನೆವರ್ ಸ್ಪೀಕ್ ಎ ಲೈ. ದ ಮೊಮೆಂಟ್ ಯು ಸ್ಪೀಕ್ ಎ ಲೈ, ಯು ಇನ್ವೈಟೆಡ್ ಒನ್ ಕರ್ಮ. ಒಂದು ಸುಳ್ಳು ಹೇಳಿದ್ರೆ ಖಂಡಿತವಾಗಿಯೂ ಕರ್ಮ ಬಂದು ಸೇರಿಕೊಳ್ತೀನಿ. ನಿಮ್ಮ ಹತ್ರ ಯಾರಾದರೂ ಬಂದು ಸುಳ್ಳು ಹೇಳ್ತಾರೆ, ನಿಮ್ಮನ್ನು ಮೋಸ ಮಾಡ್ತಾರೆ. ಪ್ರತಿಕ್ಷಮಾದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಹ್ರೀರ್ ವಿದ್ಯಾ ಸತ್ಯಂ ಅಕ್ರೋಧ. ಅಕ್ರೋಧ ಅಂತ ಹೇಳಿದ್ರೆ ಕೋಪ ಪಡಬಾರದು. ಕೋಪ ಮಾಡ್ಕೊಳ್ಳಿ. ಕೋಪ ಅಂದರೆ ಏನರ್ಥ ನೋಡು, ಕೋಪ ಮಾಡ್ಕೊಳ್ಳೋಕ್ಕೆ ಯಾರು ಗೊತ್ತಾ ಅಧಿಕಾರ ಇದೆ? ಯು ನೋ ಹೂ ಹಸ್ ಗಾಟ್ ದಿ ರೈಟ್ ಟು ಬಿ ಆ್ಯಂಗ್ರಿ ಫಾರ್ ಅ ಮೂಮೆಂಟ್. ಯು ನೋ ಹೂ ಹಸ್ ಗಾಟ್ ದ ರೈಟ್ ಟು ಬಿ ಆ್ಯಂಗ್ರಿ ಫಾರ್ ಅ ಮೂಮೆಂಟ್? ಯಾರು ಗೊತ್ತಾ ಕೋಪ ಮಾಡ್ಕೊಳ್ಳೋ ಅಧಿಕಾರ? ಒಬ್ರಿಗೆ ಅಂದರೆ ಒಂದೇ ಒಂದು ಕ್ಷಣಕ್ಕೆ ಮಾತ್ರ ಕೋಪ ಬರೋದು. ಉತ್ತಮಸ್ಯ ಕ್ಷಣಂ ಕ್ರೋಧ. ಉತ್ತಮಸ್ಯ ಕ್ಷಣಂ ಕ್ರೋಧ. ಯಾರಿಗೆ? ತಾಯಿ ತಂದೆಗೆ ಮಕ್ಕಳು ತಪ್ಪು ಮಾಡಿದಾಗ, ಫಾದರ್ ಆ್ಯಂಡ್ ಮದರ್, ವೆನ್ ದ ಚಿಲ್ಡ್ರನ್ ಗೋ ರಾಂಗ್, ದೇ ಕ್ಯಾನ್ ಬಿ ಆ್ಯಂಗ್ರಿ ಫಾರ್ ಒನ್ ಮೂಮೆಂಟ್, ದಟ್ಸ್ ಆಲ್. ಆಫ್ಟರ್ ದೇ ಶುಡ್ ನಾಟ್ ಬಿ ಆ್ಯಂಗ್ರಿ. ಒನ್ ಮೂಮೆಂಟ್, ಒಂದೇ ಕ್ಷಣದಲ್ಲಿ ಮಾತ್ರ ಕೋಪ ಮಾಡಬಾರ್ದು, ಮತ್ತೆ ಪ್ರೀತಿ ತೋರಿಸ್ಬೇಕು. ಅದೇ ರೀತಿಯಾಗಿ ಗುರುಗಳು ಶಿಷ್ಯರ ಮೇಲೆ ಒಂದು ಕ್ಷಣ, ಒಂದೇ ಒಂದು ಕ್ಷಣಕ್ಕೆ ಕೋಪ ಮಾಡ್ಕೊ, ಮತ್ತೆ ಕೋಪ ಮಾಡ್ಕೋಬಾರ್ದು. ಇಲ್ಲಾಂದರೆ ನೀವೆಲ್ಲ ಕೋಪ ಮಾಡ್ಕೊಳ್ತೀರ, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಎಲ್ಲ ತಪ್ಪು. ಕೋಪ ಮಾಡ್ಕೊಳ್ಳೋದು ಬಿಡಬೇಕು. ಕ್ರೋಧ ನಮಗೆ ಒಳ್ಳೆಯದಲ್ಲ, ನಮಗೂ ಒಳ್ಳೆಯದಲ್ಲ, ಬೇರೆಯವರು ಒಳ್ಳೆಯದಲ್ಲ. ಗೆಟಿಂಗ್ ಆ್ಯಂಗ್ರಿ ಆರ್ ಲೂಸಿಂಗ್ ಒನ್ಸ್ ಟೆಂಪರ್ ಇಸ್ ನಾಟ್ ಗುಡ್ ಫಾರ್ ಒನ್ ಸೆಲ್ಫ್ ಆಲ್ಸೋ, ಫಾರ್ ಅದರ್ಸ್ ಆಲ್ಸೋ ಇಟ್ ಇಸ್ ನಾಟ್ ಗುಡ್. ಸೊ ಕಂಟ್ರೋಲ್ ಇಫ್ ಓನ್ಲಿ ಆಸ್ ಎ ಕರೆಕ್ಟಿವ್ ಮೆಷರ್. Only as a corrective measure, the one who has got the right to correct, he must have the right, he must have the jurisdiction to correct also. Only then one can use that temper, not lose the temper. Just use the temper, not lose the temper. And it should be immediately should come to again affection. If you do not come back to affection, then that is going to spoil you complete, and ನಿಮ್ಮ ಹೃದಯವನ್ನು ನಾಶ ಮಾಡುತ್ತೆ ಆ ಕೋಪ. ಪ್ರೀತಿ ನನ್ನ ಪರಿಣಿತ ಆಗಿಲ್ಲ ಅಂದರೆ ಕೋಪ ಬಂದ್ಬಿಡ್ತು. ನನ್ನ ಕೋಪ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ನನಗೆ ಕೋಪ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅದೇನು ಅರ್ಥ? ನಿನ್ನ ಬಲ ಇಲ್ಲ, ಪ್ರಯೋಜನ ಇಲ್ಲ ಅಂತ ಅರ್ಥ. ಕೋಪ ನಿಮ್ಮನ್ನು ತಿಂದುಬಿಟ್ಟಿದೆ ಅಂತ ಅರ್ಥ. ಇಫ್ ಯು ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ಯುವರ್ ಟೆಂಪರ್, ದಟ್ ಮೀನ್ಸ್ ಟೆಂಪರ್ ಇಸ್ ಯುವರ್ ಮಾಸ್ಟರ್. ಯುವರ್ ಆ್ಯಂಗರ್ ಇಸ್ ಯುವರ್ ಮಾಸ್ಟರ್. ಯು ಕಾಂಟ್ ಕಂಟ್ರೋಲ್ ಯುವರ್ ಆ್ಯಂಗರ್ ಮೀನ್ಸ್ ಅದು ನಿಮ್ಮನ್ನು ತಿಂದುಬಿಡುತ್ತೆ, ತಿಂದು ಒಳ್ಳೆ ಹಾಳು ಮಾಡಿಬಿಡುತ್ತೆ. ಸೊ 10 ಲಕ್ಷಣಗಳು ಧರ್ಮದ ಲಕ್ಷಣ. ಇಫ್ ಆಲ್ ದೀಸ್ 10 ಆರ್ ದೇರ್, ವಿ ಆರ್ ಕಾಲ್ಡ್ ಆಸ್ ಧಾರ್ಮಿಕ್. And if we are dharmic only, the world will be a peaceful place for us to live in. Otherwise it will be instead of being a heaven, it will be a hell. Simple. ಸ್ವರ್ಗವಾಗಿರಬೇಕಾಗಿರೋ ಈ ಭೂಮಂಡಲವನ್ನು ನಾವು ನರಕವಾಗಿ ಬದಲಾವಣೆ ಮಾಡಬಹುದು. ಪ್ರೀತಿಯಿಂದ ಬಾಳಿದ್ರೆ ಸ್ವರ್ಗ, ಕೋಪದಿಂದ ಬಾಳಿದ್ರೆ ಸ್ವರ್ಗನ ನರಕ. ಪ್ರೀತಿಯಿಂದ ಬಾಳಿದ್ರೆ ಸ್ವರ್ಗ, ಕೋಪದಲ್ಲಿ ಬಾಳಿದ್ರೆ ನರಕ. ಸೊ ಕೋಪ ಮಾಡ್ಕೊಳ್ಳೋದು, ಹೊಡಿಯೋದು, ಬಡಿಯೋದು, ಸುಳ್ಳು ಹೇಳೋದು, ಕಳ್ತನ ಮಾಡೋದು ಎಲ್ಲ ಇರಬಾರ್ದು. ರಾವಣನನ್ನು ಸಂಹಾರ ಮಾಡೋಕ್ಕೆ ಕಾರಣ ಏನು? ರಾವಣನ ವೈ ರಾಮ ಹ್ಯಾಸ್ ಟು ಕಿಲ್ ರಾವಣ. ವೈ? ಹಿ ಹ್ಯಾಸ್ ಆಲ್ರೆಡಿ ಸೆಂಟ್ ಮೆಸೆಂಜರ್. ದೂತನ್ನು ಕಳಿಸಾಯಿತು. ಹಿ ಹ್ಯಾಸ್ ಆಲ್ರೆಡಿ ಸೆಂಟ್ ಅ ಮೆಸೆಂಜರ್. ಯು ಜಸ್ಟ್ ರಿಟರ್ನ್ ಸೀತಾ, ನಥಿಂಗ್ ಎಲ್ಸ್. ಐ ವಿಲ್ ಫರ್ಗಿವ್ ಯು. ಡೆಫಿನೆಟ್ಲಿ ಐ ವಿಲ್ ಫರ್ಗಿವ್ ಯು. ಖಂಡಿತವಾಗಿಯೂ ನಿನಗೆ ನಾನು ಕ್ಷಮೆ ಮಾಡ್ತೇನೆ. ಸೀತೆಯನ್ನು ವಾಪಸ್ ಹಿಂದಿರಿಸ್ಬಿಡ್ಬೇಕು ಅಷ್ಟೇ. ಇವಾಗ ತಪ್ಪು ಮಾಡಿಬಿಟ್ರು. ರಾವಣ ಏನು ಮಾಡ್ದ? ಸೀತೆಯನ್ನು ಅಪಹರಣ ಮಾಡ್ಕೊಂಡು ತೊಗೊಂಡು ಹೋಗಾಯ್ತಪ್ಪ. ರಾಮ ಹೇಳ್ತಾ ಇದ್ದಾರೆ ಏನಿಲ್ಲ, ದೂತನನ್ನು ಕಳಿಸ್ತಾರೆ. ಯಾರನ್ನ? ಅಂಗದನನ್ನು ಕಳಿಸ್ತಾರೆ. ಮತ್ತು ಹನುಮಾನ್ ಹೋಗ್ತಾರೆ, ಹೇಳ್ತಾರೆ ರಾವಣ ನೀವು ಮಾಡ್ತಾ ಇರೋದು ತಪ್ಪು, ಆ ಸೀತಾಮಾತೆಯನ್ನು ವಾಪಸ್ ಕಳಿಸ್ಕೊಟ್ಬಿಡ್ರಿ, ನಾವೇನು ಮಾಡಲ್ಲ ನಿಮ್ಮನ್ನು ಅಂತೆಲ್ಲ ಕಳಿಸ್ತಾರೆ. ಯಾರವನು ರಾಮ? ಹೂ ಇಸ್ ದಟ್ ರಾಮ ವಾಸ್ ಟೆಲ್ಲಿಂಗ್ ಮೀ, ಯು ನೋ ವಾಟ್ ಐ ಆಮ್, ನಾನು ಯಾರು ಗೊತ್ತಾ ಅಂತ ಅಹಂಕಾರದಲ್ಲಿ ಮೇರೆದಕ್ಕೆ ಅದಕ್ಕೆ ಅವರಿಗೆ ಶಿಕ್ಷೆ. ಅದರಲ್ಲಿ ದೇರ್ ಇಸ್ ನೋ ನೀಡ್ ಫಾರ್ ದ ವಾರ್. ಕೃಷ್ಣ ವೆಂಟ್ ಆಸ್ ದ ದೂತ. ಶ್ರೀಕೃಷ್ಣ ಪರಮಾತ್ಮ ದೂತರಾಗಿ ಹೋದರು ಎಲ್ಲಿಗೆ? ಧೃತರಾಷ್ಟ್ರ ಬಳಿಯಲ್ಲಿ, ದುರ್ಯೋಧನ ಬಳಿ. ಬೇಡಪ್ಪ ಯುದ್ಧ ಮಾಡಬೇಡ, ಪಾಂಡವರಿಗೆ 5 ಹಳ್ಳಿ ಕೊಟ್ಬಿಡು. 5 ಹಳ್ಳಿ ಕೊಡು ಸಾಕು, 5 ಹಳ್ಳಿ ಕೊಡು. ಅದು ಆಗಲಿಲ್ಲ, 5 ಮನೆ ಕೊಡು ಸಾಕು ಅವರು ವಾಸ ಮಾಡೋಕ್ಕೆ. ದುರ್ಯೋಧನ ಏನು ಹೇಳ್ದ? ಪಾಂಡವರಿಗೆ ಒಂದು ಸೂಜಿ ಇಡೋಷ್ಟು ಕೂಡ ಜಾಗ ನಾನು ಕೊಡಲ್ಲ. ಪಾಂಡವರಿಗೆ ಒಂದು ಸೂಜಿ ಇಡೋಷ್ಟು ಜಾಗ ಕೂಡ ನಾನು ಕೊಡಲ್ಲ ಅಂತ ಹೇಳಿದ ಕೂಡಲೇ ಕೃಷ್ಣ ಹೇಳ್ದ ಯುದ್ಧ.
ಇಷ್ಟೆಲ್ಲ ಬುದ್ಧಿವಾದ ಹೇಳಿದ ಮೇಲೆ ಕೂಡ ಬದಲಾವಣೆ ಆಗಲಿಲ್ಲ ಅಂದರೆ, ಆಫ್ಟರ್ ಸೋ ಮಚ್ ಆಫ್ ಕೌನ್ಸಿಲಿಂಗ್ ಆ್ಯಂಡ್ ಸೋ ಮಚ್ ಆಫ್ ಲೀನಿಯನ್ಸ್, ಯು ಡೋಂಟ್ ಗಿವ್ ಹಿಮ್ ಹಾಫ್ ಆಫ್ ದ ಕಿಂಗ್ಡಮ್, ಗಿವ್ ದಮ್ 5 villages or give them 5 houses, that's enough. Pandavas will be happy. I'll tell them to be happy. I can't give them even that much place where you can put one pin. The Pandavas will not give. So Krishna declares it. No, matter is over. ಇಷ್ಟೆಲ್ಲ ಬುದ್ಧಿವಾದ ಹೇಳಿದ ಕೇಳಿಲ್ಲ ಅಂದರೆ ಯುದ್ಧ ಅನಿವಾರ್ಯ. ಅದಕ್ಕೋಸ್ಕರ ಧರ್ಮದಲ್ಲೇ ಬಾಳಬೇಕು. ವಿ ಹ್ಯಾವ್ ಟು ಲಿವ್ ಇನ್ ಧರ್ಮ ಅಲೋನ್. ಡೋಂಟ್ ಟ್ರೈ ಟು ಕರೆಕ್ಟ್ ಅದರ್ಸ್. ಇನ್ನೊಬ್ರನ್ನ ತಿದ್ದಕ್ಕೆ ನೋಡಬೇಡ್ರಿ. ಯಾರನ್ನು ತಿದ್ದಬೇಕು? ನೀವು ನಿಮ್ಮನ್ನು ತಿದ್ದುಕೋಬೇಕು. ನಿಮ್ಮಲ್ಲಿರೋ ದೋಷಗಳನ್ನು ದೂರ ಮಾಡಬೇಕು. ಆಲ್ವೇಸ್ ಟ್ರೈ ಟು ಕರೆಕ್ಟ್ ಯುವರ್ ಸೆಲ್ಫ್, ಡೋಂಟ್ ಟ್ರೈ ಟು ಕರೆಕ್ಟ್ ಅದರ್ಸ್. ನ ಚಾಪಿ ಮಮ ಹಸ್ತ ತ್ವಾಂ ಪ್ರಾಪ್ತುಮರ್ಹತಿ ರಾಘವಃ ಹಿರಣ್ಯಕಶಿಪುಃ ಕೀರ್ತಿರ್ ಇಂದ್ರಹಸ್ತಗತಾಮಿವ ಚಾರುಸ್ಮಿತೆ ಚಾರುದತಿ ಚಾರುನೇತ್ರೇ ವಿಲಾಸಿನಿ ಮನೋಹರಸಿ ಮೇ ಭೀರು ಸುಪರ್ಣ ಪನ್ನಗಂ ಯಥಾ ಕ್ಲಿಷ್ಟ ಕೌಶೇಯವಸನಾ ತನ್ವೀಮಪ್ಯನಲಂಕೃತಾ ತ್ವಾಂ ದೃಷ್ಟ್ವಾ ಸ್ವೇಷು ದಾರೇಷು ರತಿಂ ನೋಪಲಭಾಮ್ಯಹಂ ಅಂತಃಪುರನಿವಾಸಿನ್ಯಃ ಸ್ತ್ರಿಯಃ ಸರ್ವಗುಣಾನ್ವಿತಾ ಯಾವತ್ಯೋ ಮಮ ಸರ್ವಾಸಾ ಐಶ್ವರ್ಯಂ ಕುರು ಜಾನಕಿ ಮಮ ಹ್ಯಾಸಿತಕೇಶಾಂತೆ ಮಮ ಹ್ಯಸಿತಕೇಶಾಂತೆ ತ್ರೈಲೋಕ್ಯ ಪ್ರವರ ಸ್ತ್ರಿಯಃ ತಾಸ್ತ್ವಾಂ ಪರಿಚರಿಷ್ಯಂತಿ ಶ್ರಿಯಮಪ್ಸರಸೋ ಯಥಾ ಯಾನಿ ವೈಶ್ರವಣೇ ಸುಭ್ರು ರತ್ನಾನಿ ಚ ಧನಾನಿ ಚ ತಾನಿ ಲೋಕಾಶ್ಚ ಸುಶ್ರೋಣಿ ಮಯಾ ಭುಂಕ್ಷ್ವ ಯಥಾ ಸುಖಂ ನ ರಾಮಸ್ತಪಸಾ ದೇವಿ ನ ಬಲೇನ ಚ ವಿಕ್ರಮೈ ನ ಧನೇನ ಮಯಾ ತುಲ್ಯಃ ತೇಜಸಾ ಯಶಸಾಪಿ ವಾ ಪಿಬ ವಿಹರ ರಮಸ್ವ ಭುಂಕ್ಷ ಭೋಗಾನ್ ಧನ ನಿಚಯಂ ಪ್ರದಿಶಾಮಿ ಮೇದಿನೀಂ ಚ ಮಯಿ ಲಲಲಲನೆ ಯಥಾ ಸುಖಂ ತ್ವಂ ತ್ವಯಿ ಚ ಸಮೇತ್ಯ ಲಲಂತು ಬಾಂಧವಾಸ್ತೆ ಕುಸುಮಿತ ತರುಜಾಲ ಸಂತತಾನಿ
नगविमलहारभूषिताङ्गी विहर विहर मया सह भीरुकाननानि जय जय आर्षे श्रीमद् रामायणे वाल्मीकिये आदिकाव्ये सुन्दरकाण्डे विंशः सर्गः. We'll pause here.